ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮಂಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 6 ಗಂಟೆ ಆಗಿದೆ ಬೆಳಿಗ್ಗೆ. ಇವಾಗ ಎದ್ದು ನಾನು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಚಪಾತಿ. ಹಾಗೆ ನನ್ನ ವ್ಲಾಗ್ಸು ನೋಡ್ತಾ ಇರ್ತಾರೆ ಕೆಲವರು, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ನನ್ನ ಮೊಬೈಲಲ್ಲೇ ನಾನು ಶೂಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಷ್ಟು ಕ್ಲಾರಿಟಿ ಅಂತ ಅನಿಸ್ತೇ ಇರ್ಬೋದು. ಬಟ್ ನಾನು ಮಾಡೋ ರೆಸಿಪಿನ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ. ನಾನಿವಾಗ ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲು, ಸ್ವಲ್ಪ ನೀರು ಎರಡನ್ನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ತುಂಬ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಚಪಾತಿ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಸ್ವಲ್ಪನೇ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಹಾಕೋಬಿಟ್ರೆ ಆಮೇಲೆ ತೆಳು ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟು ಸ್ಮೂತ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಆಗಿದೆ ಕಲಿಸ್ಕೊಂಡು ಈಗ ಅದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ಈಗ ನಾನು ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಇವಾಗ ಹಾಗಲಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನಾನು ಮಾಡೋ ರೀತಿ ಹಾಗಲಕಾಯಿ ಪಲ್ಯ ನೀವು ಒಂದ್ಸಲ ಮಾಡಿ, ಯಾರಿಗೆಲ್ಲ ಇಷ್ಟ ಆಗಲ್ಲ ಅವರು ಕೂಡ ತಿಂತಾರೆ ಇದನ್ನು. ಹಾಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ. ಇದು ಗೋಲ್ಡನ್ ಫ್ರೈ ಬರೋವರೆಗೂ ಕೂಡ ನೀವು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ನಿಮಗೆ ಹಾಗಲಕಾಯಿ ಪಲ್ಯ ಚೆನ್ನಾಗಿರುತ್ತೆ. ಅಷ್ಟು ಕಹಿ ಬರೋದಿಲ್ಲ, ಚಿಕ್ಕ ಮಕ್ಕಳು ಕೂಡ ತಿನ್ಬೋದು, ಆ ರೀತಿ ಚೆನ್ನಾಗಿರುತ್ತೆ. ನೋಡಿ, ನೀವು ಪಲ್ಯ ಮಾಡೋದು 1 ಅವರ್ ಅಂತಲೇ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಬಿಡಿ. ಆವಾಗ ಉಪ್ಪು ಎಲ್ಲ ಅದಕ್ಕೆ ಹಾಗಲಕಾಯಿಗೆ ಎಲ್ಲ ಇಟ್ಕೊಂಡು ಅಷ್ಟು ಕಹಿ ಅಂತ ಅನಿಸೋದಿಲ್ಲ. ನೋಡಿ, ಫ್ರೈ ಆಗಿದೆ. ಇವಾಗ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಬೌಲಿಗೆ ನಾನು ಎತ್ತಿಟ್ಕೊಬಿಡ್ತೀನಿ. ಈಗ ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಅದೇ ಬಾಣಲಿಗೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ, ಕಲರ್ ಚೇಂಜ್ ಆಗೋವರೆಗೂ. ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ನೀವು ರುಚಿ ಹಾಕ್ಕೊಳ್ಳಿ. ಯಾಕಂತಂದರೆ ನಾವು ಆಲ್ರೆಡಿ ಹಾಗಲಕಾಯಿಗೆ ಹಾಕ್ಕೊಂಡಿದ್ದೀವಿ. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ಏನು ಹಾಗಲಕಾಯಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಬೇಕು ಇದಕ್ಕೆ.
ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹುಣಸೆಹಣ್ಣು ಹುಳಿ ಹಾಕ್ಕೊಂಡ್ಮೇಲೆ. ಇದಕ್ಕೆ 1 ಟೊಮೊಟೊನ ನಾನು ರುಬ್ಬೆತ್ತಿಟ್ಕೊಂಡಿದ್ದೆ, ಪ್ಯೂರಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು ಟೊಮೊಟೊನ. ನೀವು ಬೇಕು ಅಂದರೆ ಹೆಚ್ಕೊಂಡು ಹಾಕೋಬೋದು, ಬಟ್ ಈ ರೀತಿ ಪ್ಯೂರಿ ಮಾಡ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮನೇಲೇ ಮಾಡಿರುವಂತಹ ಬೇಳೆ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ. ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ನೋಡ್ತಾ ಇರ್ಬೋದು ಆಯಿಲೆಲ್ಲ ಬಿಟ್ಕೊಂಡಿದೆ. ಲಾಸ್ಟಿಗೆ ಇವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಆಯಿತು. ಇವಾಗ ಆಲ್ರೆಡಿ ಹಾಗಲಕಾಯಿ ಪಲ್ಯನಾದರೂ ಅಂತ ಅಂದ್ಕೊಳ್ಳಿ, ಇಲ್ಲಾಂದರೆ ಗೊಜ್ಜು ಅಂತನಾದರೂ ಅಂದ್ಕೊಳ್ಳಿ. ನಾನು ಇದಕ್ಕೆ ಬೆಲ್ಲನೂ ಕೂಡ ಆ್ಯಡ್ ಮಾಡಿಲ್ಲ, ಯಾಕಂತಂದರೆ ಅಷ್ಟು ಕಹಿ ಬರೋದಿಲ್ಲ, ತಿನ್ಬೋದು ಆರಾಮಾಗಿ, ಹಾಗಾಗಿ ಬೆಲ್ಲ ಹಾಕ್ಕೊಂಡಿಲ್ಲ ನಾನು. ಈಗ ನನ್ನ ಮಗುನ ಎಪ್ಸೋಣ ಅಂತ ಅಂದ್ಬಿಟ್ಟು ಬಂದೆ. ಎದ್ದೊಳಿಸ್ತಾ ಇದ್ದೀನಿ ನನ್ನ ಮಗುನ. ಪಾಪ ನಾನು ಎದ್ದೋಳು ಅಂತ ಅಂದರೆ ಪಾಪ ಎದ್ಬಿಡ್ತಾನೆ, ಆ ಥರ ಏನೂ ಹಠ ಮಾಡೋದಿಲ್ಲ. ಎದ್ಬಿಟ್ಟು ಶ್ಲೋಕ ಹೇಳ್ಬಿಟ್ಟು ಈಗ ಗುಡ್ ಮಾರ್ನಿಂಗ್ ಹೇಳು ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಅವನಿಗೆ ಕುಡಿಯೋದಕ್ಕೆ ನೀರು ಕೊಟ್ಬಿಟ್ಟು ಈಗ ನಾನು ಚಪಾತಿ ಲಟ್ಸೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನಾನು ಯಾವಾಗ್ಲೂ ಕೂಡ ನಾನು ಹಾಲಲ್ಲೇ ಕೂತ್ಕೊಂಡು ಚಪಾತಿ ಲಟ್ಸೋದು, ಯಾಕಂತಂದರೆ ನಮ್ಮ ಅಡುಗೆ ಮನೆ ಚಿಕ್ಕದು, ಆಮೇಲೆ ಸೆಲ್ಫು ಕೂಡ ಅಷ್ಟು ಚೆನ್ನಾಗಿಲ್ಲ ನಮ್ಮದು. ಅದಕ್ಕೋಸ್ಕರ ನಾನು ನಮ್ಮ ಹಾಲಲ್ಲೇ ಕೂತ್ಕೊಂಡು ನಾನು ಚಪಾತಿ ಲಟ್ಸ್ಕೊತೀನಿ. ಎಲ್ರಿಗೂ ಒಟ್ಟಿಗೆ ಲಟ್ಟಿಸ್ಬಿಡ್ತೀನಿ ನಾನು, ಯಾಕಂತಂದರೆ ಬೇಕು ಅಂತ ಅಂದರೆ ತಿನ್ಬೋದು ನಾವು ಜೊತೆಲೇನೆ ಅಂತ ಅಂದ್ಬಿಟ್ಟು. ಈಗ ನಾನು ತುಪ್ಪ ಹಾಕ್ಕೊಂಡು 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬಿಡ್ತೀನಿ. ಫಸ್ಟ್ ಚಪಾತಿ ತಿನ್ನೋದಕ್ಕೆ ನನ್ನ ಮಗಂಗೆ ಕೊಟ್ಬಿಡ್ತೀನಿ ನಾನು. ಅಲ್ಲೇ ಚಪಾತಿ ಸುಡ್ತಾ ನನ್ನ ಮಗಂದು ಲಂಚನ್ನು ಕೂಡ ನಾನು ಪ್ಯಾಕ್ ಮಾಡಿಬಿಡ್ತೀನಿ. ಹಾಗೆ ಚಪಾತಿ ಎಲ್ಲ ಸುಟ್ಟು ಆದಮೇಲೆ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಈಗ ಅವನಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಟೈಮ್ ಆಯಿತು, ಅವನಿಗೆ ಫ್ರೂಟ್ಸ್ ಕಟ್ ಮಾಡಿ ಬ್ಯಾಗ್ಗೆ ಬುಕ್ಸ್ ಎಲ್ಲ ಹಾಕಿ ಟೈಮ್ ಟೇಬಲ್ ಪ್ರಕಾರ ಅಂತ ಹೇಳ್ತಾನೆ ಇದ್ದೀನಿ. ಅವರು ನ್ಯೂಸ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವರು ಟಿ ವಿ ಮುಂದೆ ಕೂತ್ಕೊಂಡ್ರೆ ನಾನು ಏನು ಮಾತಾಡ್ತೀನಿ ಅನ್ನೋದನ್ನು ಕೂಡ ಗೊತ್ತಾಗೋದಿಲ್ಲ ಅವ್ರಿಗೆ. ಅವ್ರ ಪಾಡಿಗೆ ಅವರು ನ್ಯೂಸ್ ನೋಡ್ಕೊಂಡು ಕೂತ್ಕೋತಾರೆ. 2-3 ಸಲ ಹೇಳಿದ್ಮೇಲೆ ಅವರು ಎದ್ದು ರೆಡಿ ಮಾಡ್ತಾರೆ. ಇವಾಗ ಅವನಿಗೆ ತಿಂಡಿ ಹಾಕೊಟ್ಟು ಕೂರಿಸಿದ್ದೀನಿ. ಹಾಗೆ ಒಂದು ಲಂಚ್ ಬ್ಯಾಗಿಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತೀನಿ. ಈಗ ನಾನು ಬೆಳಗ್ಗೆಯಿಂದ ಎದ್ದು ನೀರು ಕುಡ್ದಿರಲಿಲ್ಲ. ಇವಾಗ ಅವನಿಗೆ ತಿಂಡಿ ಕೊಟ್ಬಿಟ್ಟು ನಿಧಾನಕ್ಕೆ ಕೂತ್ಕೊಂಡು ನೀರು ಕುಡಿತಾ ಇದ್ದೀನಿ.
ವ್ಯಾನ್ ಬರೋಕ್ಕಿಂತ ಮುಂಚೆ ನನ್ನ ಮಗುನ ಒಂದು 5 ನಿಮಿಷ ಇರುವಂಗೆ ನಾನು ರೆಡಿ ಮಾಡಿ ನಿಲ್ಲಿಸ್ಬಿಡ್ತೀನಿ. ಯಾಕಂತಂದರೆ ಅವರು ನಮಗೋಸ್ಕರ ವೆಯ್ಟ್ ಮಾಡಬಾರ್ದು, ಅವರಿಗೋಸ್ಕರ ನಾವು ವೆಯ್ಟ್ ಮಾಡಬೇಕು, ಆ ರೀತಿ ಪಾಲಿಸಿ. ಹಾಗಾಗಿ ನನ್ನ ಮಗುಂಗೆ ಈಗ ಶೂಸ್ ಎಲ್ಲ ಹಾಕಿ ನೋಡಿ ಇವಾಗ ಹೊರಡ್ತಾ ಇದ್ದಾನೆ ನನ್ನ ಮಗ ಸ್ಕೂಲಿಗೆ. ಅವ್ನು ಸ್ಕೂಲಿಗೆ ಹೊರಟ ಮೇಲೆ ನನಗೊಂದು ಸ್ವಲ್ಪ ಸಮಾಧಾನ, ಮಿಕ್ಕಿರೋ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು. ಈಗ ನಾವು ಕೂಡ ತಿಂಡಿ ಹಾಕ್ಕೊಂಡು ನಿಧಾನಕ್ಕೆ ತಿಂದ್ಬಿಟ್ಟು ಮಧ್ಯಾಹ್ನ ಲಂಚ್ಗೂ ಕೂಡ ನಾನು ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಆಮೇಲೆ ಮಾಡೋದಕ್ಕೆ ಆಗೋದಿಲ್ಲ, ಟೈಮ್ ಸಿಗೋದಿಲ್ಲ. ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸ್ಬೇಕು. ಅವಳಿಗೆ ಚೆನ್ನಾಗಿ ನಿದ್ರೆ ಬರೋವರೆಗೂ ಕೂಡ ನಾನು ಅವಳ ಪಕ್ಕದಲ್ಲೇ ಮಲ್ಕೋಬೇಕು. ಹಾಗಾಗಿ ಬೆಳಗ್ಗೆನೇ ಸಾಂಬಾರು ಮಾಡಿ ಮುಗಿಸ್ಬಿಡ್ತೀನಿ. ಮಧ್ಯಾಹ್ನ ಲಂಚ್ಗೆ ನಾನು ಮೂಲಂಗಿ ಮತ್ತು ಗೆಡ್ಡೆಕೋಸು ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರು ಮಾಡಿ ಇಟ್ಬಿಟ್ರೆ ಇನ್ನು ಮಧ್ಯಾಹ್ನ ಮುದ್ದೆ ರೈಸು ಮಾಡ್ಕೋಬೋದು. ಈಗ ಸಾಂಬಾರು ಕೂಡ ರೆಡಿ ಆಗಿದೆ. ನಮ್ಮ ಮನೆಯಲ್ಲಿ 4 ಗಂಟೆಲಿ ಕರೆಂಟ್ ಹೋಗಿದ್ದಕ್ಕೆ ಕರೆಂಟೇ ಬಂದಿರಲಿಲ್ಲ. 8 ಗಂಟೆಲಿ ಕರೆಂಟ್ ಬಂತು. ಹಾಗಾಗಿ ಆವಾಗ ನನ್ನ ಮಗಳು ಕೈಯಿಂದ ನನ್ನ ಮಗನಿಗೆ ರಾಖಿ ಕಟ್ಸೋಣ ಅಂತ ಅಂದ್ಬಿಟ್ಟು ರಾಖಿ ಕಟ್ಟಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಇದೇ ಫಸ್ಟ್ ಟೈಮು ನನ್ನ ಮಗನಿಗೆ ರಾಖಿ ಕಟ್ಟಿಸ್ತಾ ಇರೋದು. ಲಾಸ್ಟ್ ಟೈಮು ಅವಳು ಇನ್ನೂ 11 ತಿಂಗಳು ಪಾಪು ಇದ್ಲು, ಹಾಗಾಗಿ ಕಟ್ಸಿರಲಿಲ್ಲ. ಬಟ್ ಬೇರೆ ಏನೋ ಕಾರಣದಿಂದ ಕಟ್ಸಿರಲಿಲ್ಲ. ಈ ವರ್ಷನಾದ್ರೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ನನ್ನ ಮಗಳಿಗೂ ನನ್ನ ಮಗನಿಗೂ ತುಂಬಾ ಖುಷಿ. ನಮ್ಮಮ್ಮ ನನ್ನ ಕೈಯಿಂದ ಅಣ್ಣಂಗೆ ಏನೋ ಮಾಡಿಸ್ತಾ ಇದ್ದೀರಲ್ಲ ಅಂತ ಅವಳು ಖುಷಿ ಪಡ್ತಾ ಇದ್ದಾಳೆ. ನನ್ನ ಮಗನಿಗೂ ಏನೋ ಒಂದು ರೀತಿ ಖುಷಿ, ರಾಖಿ ಕಟ್ಸ್ಕೊತಾ ಇದ್ದೀನಿ ಅಂತ. ಹಾಗೆ ಮನೆಯಲ್ಲೇ ಹಾಲು ಖೀರ್ ಮಾಡಿದ್ದೆ, ಸ್ವಲ್ಪ ಸ್ವೀಟ್ ಅದನ್ನೇ ತಿನ್ನೋಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೆ. ಈಗ ಆರತಿ ಮಾಡಿಸ್ತಾ ಇದ್ದೀನಿ ನನ್ನ ಮಗಳಿಂದ. ನನ್ನ ಮಗಳು ನಗ್ತಾ ಇದ್ದಾಳೆ. ಹಾಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ. ಹಾಗೆ ನನ್ನ ಮಗನೂ ಕೂಡ ನನ್ನ ಮಗಳಿಗೆ ಸ್ವೀಟ್ ತಿನ್ನಿಸ್ತೀನಿ ಕೊಡಮ್ಮ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದಾನೆ. ನೋಡಿದ್ರಿ ಅಲ್ವಾ ಇವತ್ತಿನ ವ್ಲಾಗ್. ಸ್ವಲ್ಪನಾದ್ರೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಹಾಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.